ಓಂ ಶಾಂತಿ. ದೇಹಿ ಅಭಿಮಾನಿಯಾಗಿ ಆಗ ಶೀತಲವಾಗಿ ಬಿಡುತ್ತೀರಿ. ವಿಕಾರಗಳ ದುರ್ವಾಸನೆಯು ಹೊರಟು ಹೋಗುತ್ತದೆ. ಅಂತರ್ಮುಖಿಯಾಗಿ ಬಿಡುತ್ತೀರಿ, ಹೂಗಳಾಗಿ ಬಿಡುತ್ತೀರಿ. ತಂದೆ ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನಗಳನ್ನು ಕೊಡುತ್ತಾರೆ. ನೀವು ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ, ಆಗ ಇವೆರಡು ವರದಾನಗಳು ಸ್ವರೂಪದಲ್ಲಿ ಬಂದು ಬಿಡುತ್ತದೆ. ನೆನಪು ಮಾಡದೇ ಇದ್ದರೆ ಮಾಯೆಗೆ ಅರ್ಥವಾಗಿ ಬಿಡುತ್ತದೆ, ಇದರ ಯೋಗವು ತುಂಡಾಗಿದೆ ಎಂದು ಹೇಳಿ ತನ್ನ ಕಡೆ ಸೆಳೆಯುತ್ತದೆ. ಇಂತಹವರು ತಂದೆಯ ನಿಂದನೆ ಮಾಡಿಸುತ್ತಾರೆ. ಕೆಲಸ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡುವುದು ಅತ್ಯುನ್ನತ ಗುರಿಯಾಗಿದೆ. ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸವೂ ಬೇಕು. ಇಲ್ಲವೆಂದರೆ ಉಲ್ಟಾ ಕೆಲಸವನ್ನು ಮಾಡುವವರು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯ ತಂದೆಯೊಂದಿಗಿರಬೇಕು. ಹೀಗಲ್ಲ, ಯಾರೋ ಸಂಪೂರ್ಣರಾಗಿದ್ದಾರೆಂದು ನಾವು ದೇಹಿ ಅಭಿಮಾನಿಯಾಗಬೇಕೆಂದು ಪ್ರಯತ್ನ ಪಡಬೇಕು. ಪೂರ್ಣ ಪುರುಷಾರ್ಥ ಮಾಡುತ್ತಾ ಇರಿ. ಇದರಿಂದ ನೀವು ಬಹಳಷ್ಟು ಶೀತಲರಾಗಿ ಬಿಡುತ್ತೀರಿ. ತಂದೆಯಿಂದ ಬಹಳ ಶಕ್ತಿಯು ಸಿಕ್ಕಿಬಿಡುತ್ತದೆ. ಕರ್ಮ ಮಾಡಬೇಡಿ ಎಂದು ತಂದೆಯು ಹೇಳುವುದಿಲ್ಲ. ಬಾಹರ್ಮುಖತೆ ಒಳ್ಳೆಯದಲ್ಲ, ಆದ್ದರಿಂದ ಅಂತರ್ಮುಖಿ ಭವ. ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಮನೆಯಲ್ಲಿಯೂ ಬಹಳ ಶಾಂತಿ ಇರಬೇಕು, ಕಲಹವಿರಬಾರದು. ನಿಮ್ಮ ಮಧುರ ತಂದೆ ಶಾಂತಿಯ ಸಾಗರನಾಗಿದ್ದಾರೆ. ಶಾಂತಿ ಮಾಡಿಸುತ್ತಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ. ಮನುಷ್ಯರು ಶಾಂತಿಗಾಗಿ ಬಹಳಷ್ಟು ಪರಿಶ್ರಮ ಪಡುತ್ತಾರೆ. ಮುಳ್ಳುಗಳ ಮಧ್ಯದಲ್ಲಿದ್ದೂ ಹೂಗಳಾಗಬೇಕಾಗಿದೆ. ವ್ಯರ್ಥವಾದ ಪರಚಿಂತನೆಯು ಬಹಳ ನಷ್ಟಗೊಳಿಸುತ್ತದೆ. ಶಾಂತಿಯಲ್ಲಿ ಯಾವುದೇ ನಿಂದನೆ ಅಥವಾ ವಿಕರ್ಮವಾಗುವುದಿಲ್ಲ. ತಮ್ಮ ಭವಿಷ್ಯದ ಪದವಿಯನ್ನು ನೆನಪು ಮಾಡಿ. ಅಲ್ಲಿರುವುದೇ ಒಂದೇ ಧರ್ಮ, ಅನ್ಯ ಯಾವುದೇ ಧರ್ಮವಿರುವುದಿಲ್ಲ. ನಾಟಕವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ತಂದೆ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಚಕ್ರವರ್ತಿ ಮಹಾರಾಜರಾಗಿ ಬಿಡುತ್ತೀರಿ. ಇದೇ ಸರ್ವೋತ್ತಮುಖ ಚಕ್ರವಾಗಿದೆ ಅಲ್ಲವೇ? ಮಾಯು ಇನ್ನು ಜೋರಾಗಿ ದೇಹಾಭಿಮಾನದಲ್ಲಿ ಬರುತ್ತದೆ. ನೆನಪು ಮಾಡಲು ಬಿಡುವುದಿಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕಣ್ಣುಗಳನ್ನು ಅಧಿಕಾರದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ನಿಮ್ಮಲ್ಲಿಯೂ ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರನ್ನು ಮಾಯೆಯು ಒಮ್ಮೆಲೆ ನುಂಗಿಬಿಡುತ್ತದೆ. ಬಾಬಾ ತಾವು ತಮ್ಮ ಮಾಯೆಯನ್ನು ಕಳುಹಿಸಬೇಡಿ ಎನ್ನುತ್ತಾರೆ. ಬಾಬಾ ತಿಳಿಸುತ್ತಾರೆ, ಅರೆ, ಈ ಮಾಯೆಯು ನನ್ನದೇನು? ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಆದ್ದರಿಂದ ತಂದೆಯೇ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಬೇಹದ್ದಿನ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಲೌಕಿಕ ತಂದೆಗೆ ಇರುವುದಿಲ್ಲ. ಸತ್ಯುಗದಲ್ಲಂತೂ ನಿಮ್ಮ ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಕಲಿಯುಗದಲ್ಲಿ ಮಾಡುವ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ. ಈಗ ಸಂಗಮಯುಗದಲ್ಲಿಯೇ ನೀವು ಕಲಿಯಬೇಕಾಗುತ್ತದೆ. ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡಬಾರದು. ತಂದೆ, ಶಿಕ್ಷಕ, ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ. ಮಾಯೆಯಿಂದ ಎಚ್ಚರವಾಗಿರಬೇಕು. ವ್ಯರ್ಥವಾದ ಅಲ್ಲಸಲ್ಲದ ಮಾತುಗಳು ಬಹಳ ನಷ್ಟ ಮಾಡುತ್ತವೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತಿಯಾಗಿರಬೇಕು. ಬಾಯಿಯಲ್ಲಿ ಶಾಂತಿಯ ಉಂಗುರವನ್ನು ಹಾಕಿಕೊಳ್ಳಬೇಕು. ಎಂದೂ ಉಲ್ಟಾ ಸುಲ್ಟಾ ಮಾತನಾಡಬಾರದು. ತಾವು ಅಶಾಂತರಾಗಬಾರದು. ಅನ್ಯರನ್ನು ಅಶಾಂತರನ್ನಾಗಿ ಮಾಡಬಾರದು. ತಂದೆಯು ನೀವು ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರುತ್ತಾರೆ. ತಂದೆಯ ಸಹಾಯದಿಂದ ಶೂಲವನ್ನು ಮುಳ್ಳಿನಿಂದ ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತ ಮತ್ತು ಟ್ರಸ್ಟಿ ಭವ. ಟ್ರಸ್ಟಿಯಾಗಿ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಬದಲಿ ಮಾಡಿ ಹಗುರರಾಗಿ ಬಿಡಿ. ಆಗ ಎಲ್ಲ ಹೊರೆ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ. ಈಗ ಸಹೋದರ ಸಹೋದರರೆಂದು ತಿಳಿಯಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.